ಏನು ಕೇಡ್ ಮಾಡಕ್ಕೆ ಬಂದಿದ್ದಾನೆ ಅಂತ ಕೇಳ್ಬಿಟ್ಟೋಣ. ಹಾಗೆಲ್ಲ ಮಾತಾಡಬೇಡ ಮಹೇಶ. ಶುಭ ಕಾರ್ಯಕ್ಕೆ ಬನ್ನಿ ಅಂತ ಕರೆದವ್ರು ನಾವು, ಅವ್ರು ಬಂದಿದ್ದಾರೆ. ಇಂಥ ಸಮಯದಲ್ಲಿ ಖುಷಿ ಪಡಬೇಕೆ ಹೊರತು ಕುಂಕು ಮಾತಾಡಬಾರ್ದು. ಖುಷಿ ಪಡೋ ಅಂಥ ಕೆಲಸನ ಈ ಮನುಷ್ಯ ಯಾವತ್ತೂ ಮಾಡೇ ಇಲ್ವಲ್ಲ ಅಣ್ಣ. ಪೂರ್ಣಿ ಜೀವನದಲ್ಲಿ ದೊಡ್ಡ ಅಲ್ಲೋಲ ಕಲ್ಲೋಲನೇ ಆಗೋಯ್ತು. ಅದಕ್ಕೆ ಕಾರಣ ಈ ದೊಡ್ಡ ಮನುಷ್ಯ ಪೂರ್ಣಿ. ನಮ್ಮ ಮನೆ ಸೊಸೆ ನಮಗೆ ಎಷ್ಟು ನೋವಾಗ್ತಿದೆ. ಇವನು ಅವಳನ್ನು ಹೆತ್ತಿರೋ, ಆದರೂ ಕಲ್ಗುಂಡಿನ ಹಾಗೆ ಕೂತಿದ್ದ ನೋಡಿ. ಚಿಕ್ಕಪ್ಪ, ಈಗ ವಿಷಯ ಮಾತಾಡಬೇಡಿ. ಅವ್ರನ್ನ ನೋಡಿದ್ರೇ ಪೂರ್ಣಿಗೆ ನೋವಾಗತ್ತೆ. ಅಂಥದ್ರಲ್ಲಿ ಇವ್ರು ಎದುರಿಗೆ ಇದ್ದರೆ ಇನ್ನೂ ಪೂರ್ಣಿಗೆ ಎಷ್ಟು ನೋವಾಗಬಾರ್ದು. ತಂದೆ ತಾಯಿ ಪ್ರೀತಿ ಬೇಕು ಅಂತ ಹಾತುರಿತಿದ್ದವಳಿಗೆ ತಂದೆ ತಾಯಿ ಎದುರಿಗೆ ಇದ್ದರು ಅವ್ರ ಮನ್ಸಲ್ಲಿ ಪ್ರೀತಿ ಇಲ್ಲ ಅಂತ ಗೊತ್ತಾದರೆ ಪ್ರಾಣ ಹೋದಷ್ಟು ಸಂಕಟ ಆಗಲ್ವಾ? ಅದೆಲ್ಲ ಇವ್ರಿಗೆಲ್ಲ ಅರ್ಥ ಆಗುತ್ತೆ ಬ್ರೋ. ನಾನು ಇವ್ರನ್ನ ಏನೋ ಅಂದ್ಕೊಂಡಿದ್ದೆ, ಆದರೆ ಇವ್ರಿಗೆ ಮನುಷ್ಯತ್ವನೇ ಇಲ್ಲ ಅನ್ನೋದು ಇವಾಗ ಅರ್ಥ ಆಗ್ತಿದೆ. ಅಭಿ ಏನ್ ಮಾತಾಡ್ತಾ ಇದೀಯಾ? ನೀನು ಮಧ್ಯದಲ್ಲಿ ಮಾತಾಡಬೇಡ. ನಾನು ಈಗಲೂ ಹೇಳ್ತಾ ಇದ್ದೀನಿ, ಮತ್ತೆ ಇವರಿಂದಾಗಿ ಅದಕ್ಕೆ ಮನಸ್ಸಿಗೆ ಏನಾದರೂ ನೋವಾದರೆ ನಾನು ಮಾತ್ರ ಸುಮ್ಮನಿರಲ್ಲ. ಎಲ್ಲರೂ ಸುಮ್ಮನೆ ಇರ್ತೀರಾ? ಮನೆಗೆ ಬಂದವ್ರ ಜೊತೆ ಹೇಗೆ ಮಾತಾಡಬೇಕು ಅನ್ನೋ ಸೆನ್ಸ್ ಇಲ್ವಾ? ಮಾತಾಡಲಿ ಬಿಡು ಮಾರ್ವ. ನಾನು ಇಲ್ಲಿಗೆ ಸುಮ್ಮನೆ ಬಂದಿಲ್ಲ. ನನಗೆ ಬೇಕಾಗಿರೋದನ್ನ ತಗೊಂಡು ಹೋಗಕ್ಕೆ ಬಂದಿದ್ದೀನಿ. ಏನ್ ಮಾತಾಡ್ತಾ ಇದ್ದೀರಾ? ನೀವು ಬದಲಾಗಿದ್ದೀರಾ ಅಂತ ನಂಬಿದ್ದು ನಮ್ಮ ತಪ್ಪು. ಆ ನಂಬಿಕೆ ಮೇಲೆ ಮಾಧವ್ ಅವರು ನಿಮ್ಮನ್ನ ಮದುವೆ ಕರೆದಿದ್ದು. ನೋಡಿ, ಈಗಲೇ ಇಲ್ಲಿಂದ ಹೊರಟು ಬಿಡಿ. ಮನೆಯಲ್ಲಿ ಶುಭ ಕಾರ್ಯ ನಡೀತಾ ಇದೆ. ಡ್ಯಾಡ್ ಮಾತಿಗೆ ಬೆಲೆ ಕೊಟ್ಟು ನಾನು ಸುಮ್ಮನಿದ್ದೀನಿ. ಹೊರಡಿ ಇಲ್ಲಿಂದ. ಹೋಗ್ತೀನಿ, ಆದರೆ ಬರೀ ಕೈಯಲ್ಲಿ ನಾನು ಹೋಗಲ್ಲ. ನನಗೆ ಬೇಕಾಗಿದ್ದನ್ನ ನಾನು ತಗೊಂಡೇ ಹೋಗ್ತೀನಿ. ನಿಮಗೆ ಹೇಳಿದ್ರೆ ಅರ್ಥ ಆಗ್ತಿಲ್ವಾ? ಅವಳ ಮುಂದೆ ಯಾಕೆ ನಿಂತಿದ್ದೀರಾ? ಅವಳ ಮುಂದೆ ನಿಂತ್ಕೊಳ್ಳೋ ಯೋಗ್ಯತೆನೂ ಇಲ್ಲ ನಿಮಗೆ. ಹೊರಡಿಲಿಂದ. ಪರವಾಗಿಲ್ಲ ರೀ, ಇವರಿಂದ ನನಗೇನೂ ಆಗಲ್ಲ. ಇವರಿಂದ ಇಷ್ಟು ವರ್ಷ ನನ್ನ ಜೀವನದಲ್ಲಿ ಅನಾಥೆಯಾಗಿ ಬದುಕಿದ್ದೀನಿ. ಈಗ ಉಳಿದಿರೋದು ನನ್ನ ಜೀವ ಮಾತ್ರ. ಅವರೇ ಕೊಟ್ಟಿರೋ ಜೀವ ತಾನೆ, ಅದನ್ನ ತೆಗಿಬೇಕು ಅನ್ನೋ ಮನಸ್ಸಿದ್ರೆ ನನಗೆ ಕ್ಷಮೆ ಬೇಕು. ಅದನ್ನೇ ನಾನು ಈ ಮನೆಯಿಂದ ತಗೊಂಡು ಹೋಗ್ತೀನಿ ಅಂತ ಹೇಳಿದ್ದು. ಈಗ ನನ್ನ ಪಾಲ್ಗೆ ಬೆಲೆ ಕಟ್ಟಕ್ಕಾಗದೇ ಇರೋ ಆಸ್ತಿ ಅಂದರೆ ಅದು ನಿನ್ನ ಕ್ಷಮೆ ಒಂದೇ. ಆಸ್ತಿ ಅಂತಸ್ತಿಂದ ನನ್ನ ನೋವು ದೂರ ಆಗಲ್ಲ, ನನಗೆ ನೆಮ್ಮದಿ ಸಿಗಲ್ಲ. ನೀನು ಕ್ಷಮಿಸಿದ್ದೀನಿ ಅಂತ ಒಂದು ಮಾತು ಹೇಳಿದ್ರೆ ನನ್ನ ಆಯ್ಸಿರೋರ್ಗೂ ನಾನು ನೆಮ್ಮದಿಯಿಂದ ಇರ್ಬೋದು. ಅದು ನಂಗೆ ಗೊತ್ತಮ್ಮ. ನಾ ಕ್ಷಮಿಸಕ್ಕಾಗದೇ ಇರೋ ದೊಡ್ಡ ತಪ್ಪನ್ನು ಮಾಡಿದ್ದೀನಿ ಅಂತ. ಜನ ಏನಿದೆಲ್ಲ ಈಗೇನು ಹೊಸ ನಾಟಕ ಶುರು ಮಾಡ್ತಿದ್ಯಾ? ಇಲ್ಲ, ಇದು ನಾಟಕ ಅಲ್ಲ. ಕೆಲವು ಭಾವನೆಗಳಿಗೆ ಕಲ್ಲನ್ನು ಕರಗಿಸೋ ಶಕ್ತಿ ಇರುತ್ತೆ. ನನ್ನ ಮಗಳು ಮಾಡಿರೋ ತ್ಯಾಗಕ್ಕೆ ಇವ್ರನ್ನ ಕರಗಿಸೋ ಶಕ್ತಿ ಇತ್ತು. ಇವರು ನಿಜವಾಗ್ಲೂ ಬದಲಾಗಿದ್ದಾರೆ. ವನಜವ್ರೆ, ಏನು ಹೇಳ್ತಿದ್ದೀರಾ ನೀವು? ಹೌದು ಮಾಧವ್ ಅವರೇ, ಅವತ್ತು ಪೂರ್ಣಿ ಆಸ್ತಿ ಪತ್ರ ಸೈನ್ ಮಾಡಿ ಇವ್ರ ಮುಖದ ಮೇಲೆ ಎಸೆದ್ಲಲ್ಲ, ತಂದೆ ಪ್ರೀತಿನೇ ಸಿಗದೆ ಇದ್ಮೇಲೆ ಈ ಆಸ್ತಿ ಎಲ್ಲ ತೃಣಕ್ಕೆ ಸಮಾನ ಅಂತ ಪೂರ್ಣಿ ಆಸ್ತಿ ಪತ್ರನೇ ಎಸೆದ್ಲು. ಆ ಕ್ಷಣನೇ ಇವ್ರ ಅರ್ಥ ಸತ್ತೋದ್ರು.
ನೋಡಿ, ಇವರು ನಿಜವಾಗ್ಲೂ ಬದಲಾಗಿದ್ದಾರೆ. ಇದೊಂದ್ಸಲ ಇವ್ರಿಗೆ ಅವಕಾಶ ಕೊಡಿ, ದೊಡ್ಡ ಮನ್ಸು ಮಾಡಿ ಇವ್ರನ್ನ ಕ್ಷಮಿಸ್ಬಿಡಿ. ಇನ್ನು ಯಾವತ್ತೂ ನಾವು ಈ ಮನೆ ಕಡೆ ಬರೋದೇ ಇಲ್ಲ. ದಯವಿಟ್ಟು ಇದೊಂದು ಕಡೆ ಸಾರ್ತಿ ಪೂರ್ಣಿ ಹತ್ರ ಕ್ಷಮೆ ಕೇಳೋದಕ್ಕೆ ಅವಕಾಶ ಮಾಡಿಕೊಡಿ ಇವ್ರಿಗೆ, ಪ್ಲೀಸ್. ನಾನು ತಪ್ಪು ಮಾಡಿದೆ ಮಗಳೇ.